ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ, ಆಫೀಸ್ ಕೆಲಸ ಎರಡನ್ನೂ ಸಮತೋಲನವಾಗಿ ನಿಭಾಯಿಸುವ ಪ್ರತಿಯೊಬ್ಬ ಮಹಿಳೆಗೂ ನನ್ನ ನಮಸ್ಕಾರ. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಕನಸುಗಳನ್ನು ಬೆನ್ನಟ್ಟುವ ಪ್ರತಿಯೊಬ್ಬ ಮಹಿಳೆಗಾಗಿ ಈ ವಿಡಿಯೋ. ಅವಳ ಪರಿಶ್ರಮ, ತ್ಯಾಗ, ಆತ್ಮವಿಶ್ವಾಸಕ್ಕೆ ಯಾವುದೂ ಕೂಡ ಸಾಟಿ ಇಲ್ಲ. ಆಫೀಸ್ ಕೆಲಸ, ಮನೆ, ಮಕ್ಕಳು, ಕುಟುಂಬ ಎಲ್ಲವನ್ನು ನಗುತ್ತಾ ನಿಭಾಯಿಸುವ ಮಹಿಳೆಯ ಜೀವನ ನಿಜವಾಗ್ಲೂ ವಿಶೇಷವಾಗಿರ್ತಕ್ಕಂಥದ್ದು. ಅವಳ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇಂದಿನ ವಿಡಿಯೋ ಅವಳಿಗೆ ಒಂದು ಚಿಕ್ಕ ಗೌರವದ ವಿಡಿಯೋ ಆಗಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ತೋಟದಲ್ಲಿ ಚೆಂಡು ಹೂವಿನ ಗಿಡನ ಹಾಕಿದ್ದೆ. ಇಷ್ಟಿಷ್ಟು ಬಂದಿದೆ, ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಎತ್ತರ ಆಗಿಲ್ಲ ಇನ್ನು ಇದು 15 ದಿನದ್ದು ಚೆಂಡು ಹೂವಿಂದು ಗಿಡ ಅಷ್ಟೇ. ಇದಕ್ಕೆ ಪೈಪ್ಲೈನು ಕೂಡ ಹಾಕಿದ್ವಿ. ಮಧ್ಯ ಮೆಣಸಿನ ಗಿಡನೂ ಕೂಡ ಹಾಕಿದ್ದೆ. ಜಾಸ್ತಿ ಮೆಣಸಿನ ಗಿಡ ಹಾಕಿರಲಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ ಮೆಣಸಿನ ಗಿಡ. ಮತ್ತು ಇಲ್ಲಿ ನಾನು ಇದು ಗೋಧಿ ಹಿಟ್ಟಿನ ಕವರು, ಇದಕ್ಕೆ ಗೋಧಿ ಹಿಟ್ಟು ಖಾಲಿ ಆಯಿತು. ಇದಕ್ಕೆ ಒಂದು ಪಾಟ್ ಥರ ಮಾಡಿದ್ದೀನಿ, ಇದಕ್ಕೆ ಹೋಲ್ ಮಾಡಿದ್ದೀನಿ. ಇದಕ್ಕೆ ಮಣ್ಣು ತುಂಬಿ ಏನಾದ್ರು ಒಂದು ಚಿಕ್ಕ ಗಿಡನ ಹಾಕ್ತೀನಿ. ಇದು ಒಂದು ಪಾರ್ಟಾಗಿ ಕನ್ವರ್ಟ್ ಆಗುತ್ತೆ. ಯಾವುದೇ ಒಂದು ವಸ್ತು ಆಗಲಿ ರೀಯೂಸಿಗೆ ಬಂದೇ ಬರುತ್ತೆ. ಅದನ್ನು ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ಕೋಬೇಕು ಅಷ್ಟೇ. ನೋಡಿ, ಇದು ನನಗೆ ಮನೆಯಲ್ಲಿ ಅಕ್ಕಪಕ್ಕ ಇಡೋದಕ್ಕೆ ಒಂದು ಪಾರ್ಟಾಗಿ ಕನ್ವರ್ಟ್ ಆಗುತ್ತೆ ಇದು. ಸೊ ಹಾಗಾಗಿ ನಾನು ಈ ಥರ ಹೋಲ್ಗಳನ್ನು ಮಾಡಿ ಈ ಥರ ಹಟ್ಟ ಗೋಧಿ ಹಿಟ್ಟಿಂದು ಕವರ್ನ ಈ ಥರ ಮಾಡಿದ್ದೀನಿ. ಮತ್ತು ನಮ್ಮ ಮನೆಯ ಚೇಳು ಬಂದಿತ್ತು, ದೊಡ್ಡ ಚೇಳು. ಇದಕ್ಕೆ ದಾರ ಕಟ್ಟಿ ಕೊಟ್ಟಿದ್ದೀವಿ ಮಕ್ಕಳಿಗೆ ಆಟ ಆಡಲಿ ಅಂತ. ಯಾಕಂದರೆ ಭಯ ಸ್ವಲ್ಪ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ. ಯಾಕೆ ಈ ಥರ ಮಾಡಿದೆ ಅಂದರೆ, ಅವರಿಗೆ ಯಾವುದನ್ನೇ ನೋಡಿದ್ರೂ ಕೂಡ ಭಯ ಅಂತ ಅನ್ನಿಸ್ಬಾರ್ದು. ಅದನ್ನು ಧೈರ್ಯದಿಂದ ಎದುರಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಇದನ್ನು ದಾರ ಹಾಕಿ ಅದನ್ನು ಮುಟ್ಟಿದ ಹಾಗೆ ದಾರ ಹಾಕಿ ಕಟ್ಟಿ ಕೊಟ್ಟಿದ್ದೀನಿ. ಅವರು ಹತ್ರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದೀನಿ. ದಾರದಲ್ಲೇ ಅದನ್ನು ಇಟ್ಕೊಂಡು ಆಟಾಡ್ತಿರ್ತಾರೆ. ಆಮೇಲೆ ಇದನ್ನು ತಗೊಂಡೋಗಿ ಅಲ್ಲಿ ನೀರೊಳಗಡೆ ಹಾಕಿ ಬಂದರು ನಮ್ಮ ಮನೆಯವರು. ನೆಕ್ಸ್ಟು ಸಾಂಬಾರು. ಇದು ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಮಾಡ್ತಿರ್ತಕ್ಕಂಥ ಸಾಂಬಾರು. ಸೊಪ್ಪನ್ನೆಲ್ಲ ಹೆಚ್ಕೊಂಡು ತೊಗರಿಬೇಳೆ, ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ 2 ವಿಸಲ್ ಕೂಗಿಸ್ಕೊತೀನಿ. ನಂತರ ಒಂದೋಳು ತೆಂಗಿನ ತುರಿ ತೊಗೊಂಡಿದ್ದೀನಿ. ಒಂದು ಜಾರಿಗೆ ಒಂದೋಳು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಇದು ಅಷ್ಟೇ ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥ ಖಾರದ ಪುಡಿ, ನಮ್ಮ ತೋಟದಲ್ಲೇ ಬೆಳೆದು ಮೆಣಸಿನಕಾಯಿ ಅದನ್ನು ಒಣಗಿಸ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿರೋದು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1 ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ರುಬ್ಕೊಂಬರಬೇಕು. ಅಷ್ಟರಲ್ಲಿ ವಿಷಲ್ ಕೂಗಿತ್ತು, ಟೊಮೊಟೊ ಎಲ್ಲ ನೀಟಾಗಿ ಬೆಂದಿತ್ತು. ಟೊಮೊಟೊ ಸಿಪ್ಪೆನ ನಾನು ತೆಗಿತಾ ಇದ್ದೀನಿ. ಬೆಂದಿರ್ತಕ್ಕಂಥ ಟೊಮೊಟೊ ಮತ್ತು ಬೇಳೆ ಇದನ್ನು ಕೂಡ ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ಇವಾಗ. ಇದು ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಎಲ್ಲರೂ ಯಾವ ಥರ ಒಗ್ಗರಣೆ ಮಾಡ್ತಾರೆ ಸಾಂಬಾರಿಗೆ, ಆ ಥರ ನಾನು ಒಗ್ಗರಣೆ ಮಾಡಿದ್ದೀನಿ. ಏನಿಲ್ಲ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ನೀಟಾಗಿ ಮಾಗಿಸ್ಕೊಂಡು, ಸ್ವಲ್ಪ 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, 2 ಟೊಮೊಟೊ ಬೇಯಕ್ಕೆ ಹಾಕಿದ್ದೆ, ಅದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ. ಇನ್ನು 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಆ ಟೊಮೊಟೊನೂ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಮಾಗಿಸ್ಕೊಬಿಟ್ರೆ ಒಗ್ಗರಣೆ ರೆಡಿಯಾಗುತ್ತೆ. ನಾವೇನು ರುಬ್ಕೊಂಡು ಇಟ್ಕೊಂಡಿರ್ತೀವಿ ಆ ಮಸಾಲೆನೂ ಕೂಡ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಸೊಪ್ಪು ಬೇಳೆನ ಹಾಕಿ ನೀಟಾಗಿ ಅದನ್ನು ಕುದಿಯೋವರೆಗೂ ಬೇಯಿಸ್ಕೊಂಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದು ಸೊಪ್ಪಿನ ಸಾಂಬಾರು ನಾವು ಇದೇ ರೀತಿ ಮಾಡೋದು. ಬೇಕಾದರೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನ ಬಿಟ್ಕೊಬೋದು. ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಆ ಥರ ಮಾಡ್ಕೊಬೋದು, ಇಲ್ಲಾಂದರೆ ಅವಶ್ಯಕತೆ ಇರಲ್ಲ. 3 ಟೊಮೊಟೊ ಹಣ್ಣನ್ನು ಹಾಕಿರ್ತೀವಿ. ನಂತರ ಇಲ್ಲಿ ನಮ್ಮ ಮನೆಯವರು ಸಿಟಿಗೆ ಹೋಗಿದ್ರು, ಜೋಳ ತೊಗೊಂಬಂದಿದ್ರು. ಏನಂದರೆ ಈ ಜೋಳನ ತೊಳೆದು ಒಣಗಾಕಿ ಇದರಲ್ಲಿ ಹಿಟ್ಟು ಮಾಡಿಕೊಂಡು ಜೋಳದ ರೊಟ್ಟಿ ಮಾಡೋದಕ್ಕೆ, ಮತ್ತು ಮಕ್ಕಳಿಗೆ ಅಂತ ಕೇಕು ಎಲ್ಲ ತೊಗೊಂಬಂದಿದ್ದು. ಇದು 2 ದಿನದ್ದು ವ್ಲಾಗ್ನ ಮರ್ಜ್ ಮಾಡಿದ್ದೀನಿ.
ಇದು ಫಸ್ಟ್ನೇ ದಿನದ್ದು ಊಟ ಮಲ್ಕೊಂಡ್ವಿ. ಇದು ಸೆಕೆಂಡ್ನೇ ದಿನದ ವ್ಲಾಗು. ಬೆಳಿಗ್ಗೆ ಚಪಾತಿ ಪಲ್ಯ ಮಾಡೋಣ ಅಂತ ಇಟ್ಟಿದ್ದೆ. ನಮ್ಮನೇಲಿ ಗುಲಾಬಿ ಹೂವು ಈ ಥರ ಒಂದೇ ಗೊಂಚಲಲ್ಲಿ ಒಂದು 10-15 ಗುಲಾಬಿ ಹೂವು ಬಿಡುತ್ತೆ. ಅದು ವೈಟ್ ಕಲರು, ಬಟ್ ಬೇಗ ಬತ್ತಿ ಹೋಗುತ್ತೆ. ಸೊ ನನ್ನ ಮಕ್ಕಳಿಗೆ ಮುಟ್ಟಿಸಿ ಕಳಿಸ್ತೀನಿ. ಫಸ್ಟ್ ಈಗ ಚಪಾತಿ ಪಲ್ಯ ಮಾಡೋದನ್ನು ವೀಡಿಯೋನ ನಾನಿಲ್ಲಿ ಹಾಕಿದ್ದೀನಿ. ಇವರು ಆಲ್ರೆಡಿ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೆ. ಸೊ ಬೀನ್ಸನ್ನೆಲ್ಲ ನೀಟಾಗಿ ತೊಳ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಸರಿ ತೊಗೊಂಡಿದ್ದು ಬೀನ್ಸು ತುಂಬ ಬಲ್ತೋಗ್ಬಿಟ್ಟಿತ್ತು. ಹಾಗಾಗಿ ಬಲ್ತಿರೋ ಬೀನ್ಸನ್ನೆಲ್ಲ ತೆಗೆದು ಚೆನ್ನಾಗಿರೋ ಬೀನ್ಸನ್ನು ಇದಕ್ಕೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಟೊಮೊಟೊ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಅರಿಶಿನ ಪುಡಿ, ಒಂದು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನಾರು ಹಾಕ್ಬೋದು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈ ಕಡೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ನೀಟಾಗಿ ಮಾಗಿಸ್ಕೋಬೇಕಾಗುತ್ತೆ. ಈರುಳ್ಳಿ ನೀಟಾಗಿ ಮಾಗಿದ ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೀನ್ಸನ್ನು ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ನಂತರ ಇದಕ್ಕೆ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸಿ ತೊಳೆದಿದ್ದು ನೀರಿರುತ್ತಲ್ಲ ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ. ಒಂದು 200 ml ಅಷ್ಟು ನಾನು ನೀರು ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ ಮುಚ್ಚಿದ್ರೆ 2 ವಿಸಲ್ಲು ಅಥವಾ 3 ವಿಸಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ಉದುರು ಪಲ್ಯ ಮಾಡೋದಕ್ಕಿಂತ ಈ ಥರ ಪಲ್ಯ ಮಾಡಿದ್ರೆ ಸ್ವಲ್ಪ ಜಾಸ್ತಿನೂ ಕ್ವಾಂಟಿಟಿಯಲ್ಲಿ ಸಿಗುತ್ತೆ, ಮತ್ತು ಪಲ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಚಪಾತಿ ಹಿಟ್ಟನ್ನು ಮುಂಚೆನೇ ಕಲಸಿಟ್ಬಿಡ್ತೀನಿ. ಪಲ್ಯ ಮಾಡೋದಕ್ಕಿಂತ ಮುಂಚೆನೇ ನೆಂದಿರುತ್ತೆ ಅಂತ. ಆ ಪಲ್ಯ ಮಾಡಿ ಆದಮೇಲೆ ನಾನು ಚಪಾತಿನ ಹೊಸ್ಕೊತೀನಿ. ಚಪಾತಿ ಹೊಸ್ಕೊಂಡು ಸುಡ್ಕೊತಾನೆ ನಾನು ಚಪಾತಿ ಹೊಸ್ಕೊಂಡ್ಬಿಡ್ತೀನಿ. ಇದು ಒಂದು ಟಿಪ್ಸು. ಚಪಾತಿ ಹೊಸ್ತಿಟ್ಟು ಆಮೇಲೆ ಸುಡೋದಿಲ್ಲ, ಕೊಂಟ ಟಪ್ ಮೇಲೇ ನಾನು ಹೊಸ್ಕೊಂಡು ಚಪಾತಿನ ಸುಡ್ಕೊಂಡೇ ಹೊಸ್ಕೊಬಿಡ್ತೀನಿ. ಅಷ್ಟರಲ್ಲಿ ಪಲ್ಯ ವಿಸಲ್ಗೆ ಹೋಗಿತ್ತು. ಇದಕ್ಕೆ ನಾನಿಲ್ಲಿ ಪೌಡ್ರ್ ತೋರಿಸ್ತಿದ್ದೀನಿ ನೋಡಿ. ಈ ಪೌಡ್ರು ಕಡಲೆಬೀಜ, ಕಡಲೆ ಮತ್ತು ಹುಚ್ಚೆಳ್ಳನ್ನು 3 ಹುರ್ಕೊಂಡು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆಲ್ರೆಡಿ ಪೌಡ್ರ್ ಖಾಲಿ ಆಗಿಬಿಟ್ಟಿದೆ. ಪಲ್ಯಕ್ಕೆ ಹಾಕಿ ನಾನು ಇದರಲ್ಲಿ 1 ಸ್ಪೂನು ಪೌಡ್ರನ್ನ ಬೆಂದಿರ್ತಕ್ಕಂಥ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ಮಂದ ಆಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ಈಗ ಪಲ್ಯನೂ ರೆಡಿ ಇದೆ, ಚಪಾತಿನೂ ರೆಡಿ ಇದೆ. ಪಲ್ಯ ಚಪಾತಿ 2 ತಿಂದು ಮಕ್ಕಳು ಕೂಡ ಸ್ಕೂಲಿಗೆ ಹೊರಟರು. ಇದಕ್ಕೆ ತುಪ್ಪ ಹಾಕ್ಕೊಟ್ರಂತೂ ಇನ್ನೂ ಸೂಪರಾಗಿರುತ್ತೆ ಈ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಪಲ್ಯ ಇಷ್ಟ. ಬೀನ್ಸ್ ಜಾಸ್ತಿ ಬಿಡೋ ಅಂಥ ಟೈಮಲ್ಲಿ ನಾನು ಈ ಪಲ್ಯ ಮಾಡ್ತೀನಿ. ಇಲ್ಲಿ ಚಿನ್ನಿ, ಅಯ್ಯೋ ಇಲ್ಲ ಮತ್ತೆ ಬಂದ್ಬಿಟ್ಟಿದ್ದೀನಿ. ಹೌದಾ, ಆಯ್ತು ಹೋಗು. ಮಾಡ್ತೀನಿ ಕಡಿಪ. ಇಲ್ಲ ನೋಡು ಚಿಟ್ಟೆ, ಇಲ್ಲಿ 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 ನೋಡು, ನಾನು ನೋಡು. ನುಲಿತ್ಯಾ? ನುಲಿಯಲ್ವಾ? ಅಯ್ಯ ನಾಚಿಕೆ ಹೆಣ್ಣಿಗೆ. ಇಲ್ಲಿ ನೋಡ, ಫೋಟೋ ತೆಗಿತೀನಿ ತಿರ್ಕೊಂಡು ಕಡೆ. ಮತ್ತು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಂಗಾಗಿ ಮಕ್ಳು ಕರ್ಕೊಂಬರೋಣ ಅಂತ ಸ್ಕೂಲ್ಗೆ ಹೋಗಿದ್ದೆ. ಅವರೆಲ್ಲ ನನ್ನ ಮಕ್ಕಳು ಫ್ರೆಂಡ್ಸು. ಹಾಗಾಗಿ ಸುಮ್ಮನೆ ಹಂಗೊಂದು ವೀಡಿಯೋ ತೊಗೊಂಡೆ. ಮತ್ತು ನಾವು ಕಡೂರಿಗೆ ಬಂದ್ವಿ ಸ್ವಲ್ಪ ಬೇಗನೆ ಕಡೂರಿಗೆ ಬಂದ್ವಿ. ಸ್ಕೂಲೆಲ್ಲ ಮುಗಿಸ್ಕೊಂಡು ಮಕ್ಕಳು ಕರ್ಕೊಂಡು. ಇಲ್ಲಿ ಒಂದು ಮಸಾಲೆ ಡಾಬಾ ಅಂತ ಇದೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ವೆಜ್ಜು ನಾನ್ ವೆಜ್ 2 ಸಿಗುತ್ತೆ. ನಾವು ವೆಜ್ ಆಗಿರೋದ್ರಿಂದ ವೆಜ್ ಕಡೆ ಹೋಗ್ತಾಯಿದ್ವಿ. ನಡಿ, ಗೊತ್ತಿಲ್ಲ ನನಗೆ. ನಡಿ, ಇಲ್ಲೇ ಮಾಮೂಲಿ
ನನ್ನ ಮಗಳಿಗೆ ಸ್ವಲ್ಪ ಗಿಡ, ಪ್ರಾಣಿ, ಪಕ್ಷಿ, ತೋಟ ಇದೆಲ್ಲ ತುಂಬ ಇಷ್ಟ. ಇಬ್ಬರಿಗೂ ಅಷ್ಟೇ, ಇಬ್ಬರಿಗೂ ತುಂಬ ಇಷ್ಟ. ಎಲ್ಲಿ ಹೋದ್ರೂ ಯಾವುದಾದ್ರೂ ಪ್ಲ್ಯಾಂಟ್ ನೋಡಿದ್ರೆ ಇದ್ಯಾವ ಗಿಡ, ಇದು ಯಾವ ಥರ ಪ್ರಾಣಿ, ಇದೇನು ಮಾಡುತ್ತೆ, ಇದು ಯಾವ ಥರ ಪಕ್ಷಿ, ಏನಾದರೂ ಪಕ್ಷಿ ಕೂಗ್ತಿದ್ರು ಅಷ್ಟೇ ಇದೇ ಥರ ಇರ್ತಾರೆ ಇವರು. ಇದೇ ಥರ ಕ್ವಶನ್ಗಳು ಕೇಳ್ತಾನೆ ಇರ್ತಾರೆ ನಾನು. ಪಾಪ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ಅದು ಬರೋದಿಗೆ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಉಯ್ಯಾಲೆ ಎಲ್ಲ ಇದೆ, ಅಲ್ಲಿ ಆಟ ಆಡ್ಕೊತಾ ಇದ್ರು ಇವರು. ಅಷ್ಟರಲ್ಲಿ ನಾವು ಫಸ್ಟು ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ಸೊ ಬಂತು, ಅದನ್ನು ತಿನ್ಕೊತಾ ಇದ್ವಿ. ಅಷ್ಟರಲ್ಲಿ ಕುಲ್ಚಾ ಆರ್ಡ್ರ್ ಮಾಡಿದ್ವಿ. ಕುಲ್ಚಾ ಮತ್ತು ಕರಿ ಬಂತು, ಅದನ್ನು ತಿನ್ಕೊಂಡು ಐಸ್ ಕ್ರೀಮ್ ಬೇಕು ಅಂದರು ಅಂತ ಹೋದ್ವಿ. ಬಟ್ ಗಡ್ಬಡ್ ಐಸ್ ಕ್ರೀಮು ಈ ಸರಿ ಮಾಡಿಕೊಡೋರು ಇರಲಿಲ್ಲ, ಅವ್ರು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ರು ಅಂತ ಮಾಮೂಲಿ ಐಸ್ ಕ್ರೀಮ್ನೇ ಕೊಡಿಸ್ದೆ. ತಿನ್ಕೊಂಡ್ರು. ಅವರಿಗೆ ಈ ಮಸಾಲೆ ಡಬ್ಬದು ಫುಡ್ಡು ಅಡ್ಜಸ್ಟ್ ಆಗಿದೆ, ಇಷ್ಟನೂ ಆಗುತ್ತೆ, ಏನು ಪ್ರಾಬ್ಲಮ್ ಅಂತ ಹೊಟ್ಟೆ ನೋವು ಅಂತ ಏನೂ ಅನ್ನೋದಿಲ್ಲ. ಅದಕ್ಕೆ ಸೊ ನಾವು ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಇಲ್ಲಿಗೆ ಬರೋದು. ಅಂದರೆ ವರ್ಷಕ್ಕೊಂದು 4 ರಿಂದ 5 ಸರಿ. ನಮಗೆ ಹಳ್ಳಿನೇ ಇಷ್ಟ, ಯಾವಾಗಲೂ ಮಕ್ಕಳುಗಳಿಗೆ ಎಲ್ಲ ಥರ ಲೈಫು ತೋರಿಸ್ಬೇಕಲ್ವ. ಹಳ್ಳಿ ಜೀವನ, ಸಿಟಿ ಜೀವನ ಎರಡಕ್ಕೂ ಅವ್ರು ಅಡ್ಜಸ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ಆಗಾಗ ಕರ್ಕೊಂಬರ್ತಾ ಇರ್ತೀವಿ. ನಾವೆಲ್ಲೋದ್ರೂ ಹೊರಗಡೆ ಇವ್ರನ್ನ ಕರ್ಕೊಂಡು ಹೋಗ್ತಾನೆ ಇರ್ತೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್.